ಕರುನಾಡಿಗೆ ನಮಸ್ಕಾರ. ಇವತ್ತು ಕೆಸೆಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ನೀವೆಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಪೇಪರ್ ತುಂಬ ಸಿಂಪಲ್ ಆಗಿತ್ತು ಸರ್, ಚೆನ್ನಾಗಿ ಬರೆದಿದ್ದೀವಿ ಅಂತ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ನನ್ನ ಅನುಭವದ ಪ್ರಕಾರ ನಾನು ಕೆಲವೊಂದು ಆನ್ಸರ್ ಕೀಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆದ ಆನ್ಸರ್ ನಾನು ಎಕ್ಸ್ಪ್ಲನೇಷನ್ ಮಾಡುತ್ತಾ ಹೋಗುವುದಿಲ್ಲ, ಕೇವಲ ಪ್ರಶ್ನೆಗೆ ಆನ್ಸರ್ ಯಾವುದು ಸರಿ ಇದೆ ಅನ್ನೋದನ್ನು ಹೇಳುತ್ತೇನೆ. ಈ ಪಾಯ್ ಚಾರ್ಟ್ ಪ್ರಶ್ನೆದ ಆನ್ಸರ್ ಮೂರನೇದು 45:7:87. ಕೋಷ್ಟಕದ ಕ್ವಶನ್ ಆನ್ಸರು ನಂಬರ್ 2 40%. ಕ್ವಶನ್ ನಂಬರ್ 3 6 ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 2 ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ. ಎರಡನೇ ಆಪ್ಷನ್. ಕ್ವಶನ್ ನಂಬರ್ 4 ಕ್ವಶನ್ ಆನ್ಸರ್ ಆಪ್ಷನ್ ನಂಬರ್ 1 23%, 27%. ಕ್ವಶನ್ ನಂಬರ್ 5 ಈ ಬಾರ್ ಗ್ರಾಫ್ ಪ್ರಶ್ನೆ ಆನ್ಸರ್ ಆಪ್ಷನ್ ನಂಬರ್ 4. ಕ್ವಶನ್ ನಂಬರ್ 6 ರೌಟರ್ ಫೈರ್ವಾಲ್ UGI ಇದ್ರದ್ದು ಆನ್ಸರ್ ಆಪ್ಷನ್ ನಂಬರ್ 1A. ಇಮೇಲ್ ಕ್ವಶನ್ ನಂಬರ್ 7 ಇದಕ್ಕೆ ಆನ್ಸರ್ ಇದೆ ಆಪ್ಷನ್ ನಂಬರ್ 3. ಕ್ವಶನ್ ನಂಬರ್ 8 ಹೈಪರ್ ಟೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಆನ್ಸರ್ ಆಪ್ಷನ್ ನಂಬರ್ 3. S1 S2 ಎರಡೂ ಸರಿಯಾಗಿವೆ. ಕ್ವಶನ್ ನಂಬರ್ 9 ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಈ ಪ್ರಶ್ನೆ ಆನ್ಸರ್ ಮೂರನೇದು ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಕ್ವಶನ್ ನಂಬರ್ 10 ಗೂಗಲ್ ಫಾರ್ಮ್ ಆನ್ಸರ್ ಆಪ್ಷನ್ ನಂಬರ್ 2 ಬಹು ಆಯ್ಕೆ. ಕ್ವಶನ್ ನಂಬರ್ 11 ಜೈವ ವೈದ್ಯಕೀಯ ತ್ಯಾಜ್ಯ ಮೂರನೇ ಆಪ್ಷನ್ ಚುಚ್ಚಲಾಗದ ಮೂರನೇ ಆಪ್ಷನ್ ಸರಿಯಾಗಿದೆ. 12ನೇ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ಆನ್ಸರ್ ಸರಿಯಾಗಿದೆ ಆಪ್ಷನ್ ನಂಬರ್ 2 ACD ಸರಿಯಾಗಿದೆ. ಕ್ವಶನ್ ನಂಬರ್ 13 ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡನೇ ಆಪ್ಷನ್ ಅಸಮಾನತೆ ಕಡಿಮೆಗೊಳಿಸುವುದು. ಅರ್ತ್ ಅವರ್ ಕ್ವಶನ್ ನಂಬರ್ 14 ಇದರಲ್ಲಿ ಆಪ್ಷನ್ ನಂಬರ್ 2 ಅವುಗಳಲ್ಲಿ 3 ಮಾತ್ರ ಸರಿಯಾಗಿದೆ, ACD ಸರಿಯಾಗಿದೆ. ಕ್ವಶನ್ ನಂಬರ್ 15ರಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದರಲ್ಲಿ A ಆಪ್ಷನ್ ಮಾತ್ರ ಸರಿಯಾಗಿದೆ, BCD ತಪ್ಪಾಗಿದೆ. ಹೀಗಾಗಿ ಆಪ್ಷನ್ ನಂಬರ್ 4A ಮಾತ್ರ ಸರಿಯಾಗಿದೆ. ಕ್ವಶನ್ ನಂಬರ್ 16 ಕೆಳಗಿನಲ್ಲಿ ಯಾವುದು ಬೌದ್ಧ ಶೈಕ್ಷಣಿಕ ಲಕ್ಷಣವಲ್ಲ ಆಪ್ಷನ್ ನಂಬರ್ 2 ದೈಹಿಕ ದಂಡನೆ. ಇಲ್ಲಿ ಹೊಂದಿಸಿ ಬರೆಯಿರಿ. ಕ್ವಶನ್ ನಂಬರ್ 17 ಆಪ್ಷನ್ ನಂಬರ್ 4 ಸರಿಯಾಗಿದೆ. ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ 1948, ಪ್ರೌಢ ಶಿಕ್ಷಣ ಆಯೋಗ 1952, ಭಾರತೀಯ ಶಿಕ್ಷಣ ಆಯೋಗ ಕೋಟಾರಿ ಆಯೋಗ 1964, ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ 1968. ಅದಾದ ನಂತರ ಕ್ವಶನ್ ನಂಬರ್ 18 ಅಟಲ್ ಇನ್ನೋವೇಷನ್ ಇದು ಮ್ಯಾಚ್ ದ ಫಾಲೋವಿಂಗ್ ಇದೆ, ಇದರಲ್ಲಿ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಆಮೇಲೆ ಕ್ವಶನ್ ನಂಬರ್ 19 ಗುಣಮಟ್ಟ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು ಆಪ್ಷನ್ ನಂಬರ್ 3 NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್. ಆಮೇಲೆ ಕ್ವಶನ್ ನಂಬರ್ 20 ಮೌಲ್ಯಯುತ ಶಿಕ್ಷಣ 20 ಕ್ವಶನಿಗೆ ಹೇಳೀನಿ. ಇದು ಮುಂದಿನ ಕ್ವಶನನ್ನು ನೋಡೋಣ ಅಂತ. ಅದರ ಆನ್ಸರ್ ಇನ್ನೂ ಹೇಳಿಲ್ಲ ನಾನು. 20 ಕ್ವಶನ್ ಮಾತ್ರ ಈಗ ನಾನು ಹೇಳಿದ್ದೇನೆ ನೀವು. ಓಕೆ, ಮುಂದಿನ ಅದು ಆನ್ಸರ್ ನಾನು ಕನ್ಫರ್ಮ್ ಮಾಡಿ ನಿಮಗೆ ಹೇಳುತ್ತೇನೆ.